ಗಂಗಾವತಿ ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿರುವ ರಮೇಶ್ ನಾಯಕ್ ಅವರ ನಿವಾಸದಲ್ಲಿ ಕಳ್ಳರು ಕನ್ನ ಹಾಕಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮನೆಯಲ್ಲಿದ್ದ ಸುಮಾರು 1,47,000 ಬೆಲೆ ಬಾಳುವ ಬಂಗಾರದ ಆಭರಣಗಳು ಕಳ್ಳರು ಕದ್ದು ಪರಾರಿಯಾಗಿದ್ದ ಘಟನೆ ಜರುಗಿದೆ. ಈ ಕುರಿತಂತೆ ವಿಷಯ ತಿಳಿಯುತ್ತಿದ್ದಂತೆ ನಗರ ಪೊಲೀಸ್ ಠಾಣೆಯ ಪ್ರಕಾಶ್ ಮಳೆ ಅವರು ಮನೆಗೆ ಧಾವಿಸಿ ಕಳ್ಳರ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಇದು ಫೋಟೋ ತಗೊಂಡು ಐಟಮ್ಸ್ ವೈಸ್ ಅಂದ್ರೆ 1.5 ತೊಲೆದು ನನ್ನ ಮಗಂದೊಂದು ಚೈನ್ ಸರ್, ಒಂದು ಅರ್ಧ ತೊಲೆದು ಒಂದು ಉಂಗುರ ಸರ್, ಒಂದು ಅರ್ಧ ತೊಲೆದು ನನ್ನ ಮಗಳದು ಬೆಂಡೋಲೆ ಸರ್, ಇನ್ನೂ ಒಂದು ಅರ್ಧ ತೊಲೆದು ಕಿವೇನು ವೇಸ್ಟ್ ಸಾಮಾನುಗಳು ಸಣ್ಣ. ಹೊಸಳ್ಳಿ ರಸ್ತೆಯಲ್ಲಿರ್ತಕ್ಕಂಥ ನಮ್ಮ ಸ್ವಂತ ಮನೆಯಲ್ಲಿ ನಿನ್ನೆ ರಾತ್ರಿ ಎಷ್ಟು ಗಂಟೆ ಅಂತ ಗೊತ್ತಿಲ್ಲ ನಮಗೆ, ರಾತ್ರಿ ಕಳ್ಳತನ ಮಾಡಿ ಒಂದು ಗ್ಯಾಂಗ್ ಬಂದು ಕಳ್ಳತನ ಮಾಡಿ ಡೋರೆಲ್ಲ ಒಡೆದು ಕಳ್ಳತನ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು 3 ತೊಲೆ ಬೆಲೆ ಬಾಳುವ ಚಿನ್ನವನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ನಮಗೆ ಬೆಳಗ್ಗೆ ಇಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಹೂವು ಹರಿಲಿಕ್ಕೆ ಒಬ್ಬರು ಸ್ವಾಮಿಗಳು ಬರ್ತಾರೆ, ಅವರು ಫೋನ್ ಮಾಡಿ ನಿಮ್ಮ ಮನೆ ಡೋರ್ ತೆಗೆದಂತ ಹೇಳಿದರು. ನಾವು ಹುಲಿಯಿಂದ ಬಂದು ಇಲ್ಲಿ ನೋಡಿದಾಗ ಡೋರ್ ಓಪನ್ ಆಗಿತ್ತು. ಕಳ್ಳರು ಏನೈತೆ ಅದನ್ನ ನಮ್ಮ ಡೋರ್ ಲಾಕ್ ಎಲ್ಲ ಕಟ್ ಮಾಡಿ ಒಳಗಡೆ ಹೋಗಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ಚೆಲ್ಲಾಪಿಲ್ಲಿಯಾಗಿ ಚೆಲ್ಲಿ ಇವತ್ತು ಸುಮಾರು 3 ತೊಲೆ ಚಿನ್ನವನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ನಾವು ನಮ್ಮ ನಗರ ಠಾಣೆ ಗಂಗಾವತಿಗೆ ದೂರನ್ನು ಕೊಟ್ಟಿದ್ದೀವಿ. ಆ ದೂರನ್ನು ಪಡೆದಂಥ ನಮ್ಮ ಇನ್ಸ್ಪೆಕ್ಟರವರು ಬಂದು ಪರಿಶೀಲನೆ ಮಾಡಿ ಪಂಚನಾಮ ಮಾಡಿ ಇವತ್ತು ಡಾಗ್ ಸ್ಕ್ವಾಡನ್ನು ಕರೆಸಿ ಮತ್ತು ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ಗಳನ್ನ ಕರೆಸಿ ತನಿಖೆಯನ್ನು ಮಾಡಿದ್ದಾರೆ. ತನಿಖೆಯನ್ನು ಮುಂದಿನ ಹಂತದಲ್ಲಿ ಕೈಗೊಳ್ತೀವಿ, ನಾವು ಕ್ರಮ ಕೈಗೊಳ್ತೀವಿ ಅಂತಂದು ನಮ್ಮ ಪೊಲೀಸ್ ಇಲಾಖೆಯವರು ತಿಳಿಸಿದ್ದಾರೆ. ಇದ್ದ ವಿಷಯವನ್ನು ತಮ್ಮ